Hello students, so I am going to give some information regarding your lab today. Okay, actually, so in sorting, the only one type of sorting is remaining, that is quick sort. Okay, so that will be most probably explained tomorrow, or if possible today I will make a video of it and I will upload that one, and similarly I will send the link for you. Okay, so before that, so I am going to clarify some practical examples. Hence we are going to again continue for first year, so continue the online classes for the first year and second year, but for the final year of course offline class will be started from the December 1st. ಅಂದರೆ ಡಿಸೆಂಬರ್ 1ನೇ ತಾರೀಕಿಂದ ಫೈನಲ್ ಇಯರ್ದವರಿಗೆ ಆಫ್ಲೈನ್ ಕ್ಲಾಸಸ್ ಇದೆ, ಬಟ್ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅವ್ರಿಗೆ ಆನ್ಲೈನ್ ಕ್ಲಾಸಸ್ಸೇ ಕಂಟಿನ್ಯೂ ಆಗ್ತಾ ಇದೆ. ಅದ್ರ ಒಂದು ಆಪ್ಷನ್ ಕೊಟ್ಟಿದ್ದೇವೆ ನಾವು ನಿಮಗೆ, ಏನು ಕೇಳಿದ್ರೆ, ಸೊ ಐ ವಿಲ್ ಗಿವ್ ಯು ದಿ ಟೈಮ್ ಟೇಬಲ್ ಫಾರ್ ಇಟ್. ಕಾಂಟ್ಯಾಕ್ಟ್ ಕ್ಲಾಸಸ್ ಅಂತ ಮಾಡ್ತಾ ಇದ್ದೀವಿ. ಕಾಂಟ್ಯಾಕ್ಟ್ ಕ್ಲಾಸಸ್ ಅಂದರೆ ಈಗ ಕ್ಲಾಸ್ ತೊಗೊಳ್ಳೋದಂತಲ್ಲ, ಇಫ್ ಯು ಹ್ಯಾವ್ ಎನಿ ಡೌಟ್ ನಾನು ನಿಮಗೊಂದು ಟೈಮ್ ಕೊಡ್ತಾ ಇದ್ದೀವಿ ಸಬ್ಜೆಕ್ಟ್ಸಿಗೆ. ಸಪೋಸು ಫಾರ್ ಎಕ್ಸಾಂಪಲ್ 3 to 4 ಅಥವಾ 10 to 11 ಮಂಡೇ ಅಥವಾ 11 to 12 ಟ್ಯೂಸ್ಡೇ. ವಾರದಲ್ಲಿ ಒಂದು ದಿನ 2 ದಿನ ಅಥವಾ 3 ದಿನ ಒಂದೊಂದು ಸಬ್ಜೆಕ್ಟಿಗೆ ಕಾಂಟ್ಯಾಕ್ಟ್ ಕ್ಲಾಸಸ್ ಅಂತ ಕೊಡ್ತೇವೆ. ಆ ಟೈಮ್ನಲ್ಲಿ ನಿಮ್ಗೆ ಯಾರಿಗಾದರೂ ಡೌಟ್ಸ್ ಇದ್ದರೆ ನೀವು ಕಾಲೇಜಿಗೆ ಬಂದು ನೀವು ನಮ್ಮ ಕಡೆ ಡೌಟ್ಸ್ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು, ಆರ್ ಸಮಥಿಂಗ್ ಏನಾದ್ರು ನೋಟ್ಸ್ ಗಿಟ್ಸ್ ಏನಾದರೂ ಬೇಕಾದರೆ ಬಂದು ತೊಗೊಂಡು ಹೋಗ್ಬೋದು. ಸೊ ಎಸ್ಪೆಷಲಿ ಸೆಕೆಂಡ್ ಇಯರ್ದವರಿಗೆ ಅಷ್ಟು ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಇದು ನಮಗೆ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನನಗೆ ಇಂಡಿವಿಜುವಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಡೇಟಾ ಸ್ಟ್ರಕ್ಚರ್ ಈ ಸಬ್ಜೆಕ್ಟ್ ನಾನು ಹೇಳಿರೋ ಬಗ್ಗೆ ಇನ್ ಮೈ ದಿ ಕರಿಯರ್ ಐ ಥಿಂಕ್ ಸೊ ದಿಸ್ ಈಸ್ ಸೊ ಫ್ರಮ್ ಲಾಸ್ಟ್ 1 ವೀಕ್ ನನಗೆ ರೆಗ್ಯುಲರಾಗಿ ತೊಗೊಳ್ಳಿಕ್ಕೆ ಆಗ್ತಾಯಿಲ್ಲ ಬಿಕಾಸ್ ಆಫ್ ಸಮ್ ಅಕಾಡೆಮಿಕ್ ಇಶ್ಯೂಸ್. ಇಲ್ಲೇ ಕಾಲೇಜ್ನಲ್ಲೇ ಬೇರೆ ವರ್ಕ್ ಇತ್ತು, IQS ಇದು. ಬಟ್ ಸ್ಟಿಲ್ ಆ ಲಿಂಕ್ ಹಾಗೆ ಇಟ್ಕೊಂಡಿದೆ ನಿಮ್ಮ ಜೊತೆಗೆ ಅಲ್ವಾ, ಲಿಂಕ್ ಜೊತೆ ಹಾಗೆ ಇಟ್ಕೊಂಡು ಏನೋ ಎಕ್ಸಾಂಪಲ್ಸ್ ಕೊಡ್ತಾ ಇರೋದು, ನೀವು ಕೊಟ್ಟಿರೋ ಅದನ್ನು ನೋಡೋದು, ಈ ರೀತಿ ಮಾಡ್ತಾ ಇದ್ದೇನೆ. ಬಟ್ ಎಲ್ಲೂ ಕ್ಲಾಸನ್ನು ಮಿಸ್ಲಿಂಕ್ ಮಾಡಿಲ್ಲ. ಬಟ್ ಸ್ಟಿಲ್ ಯಾಕೆಂದರೆ ಫಸ್ಟ್ ಇಯರ್ದವರು ಇನ್ನೂ ನೋಡೇ ಇಲ್ಲ, ಕಾಲೇಜನ್ನೇ ನೋಡಿಲ್ಲ, ಅವರು ಕರೆಕ್ಟಾಗಿ ಲ್ಯಾಬ್ ನೋಡಿಲ್ಲ. ಸೊ ಇವೆಲ್ಲ ಆಗ್ತಾಯಿದೆ. ಬಟ್ ಸೆಕೆಂಡ್ ಇಯರ್ದವ್ರು ನೀವು ಆಲ್ಮೋಸ್ಟ್ ಯು ಕ್ಯಾನ್ ಅಲ್ವಾ. ಸೊ ಇಲ್ಲೇನೇ ಸಿ ಪ್ರೋಗ್ರಾಮಿಂಗ್ ಆಗಿರೋದಕ್ಕೆ, ಅಗೇನ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡು ಡೇಟಾ ಸ್ಟ್ರಕ್ಚರ್ ಇರೋದಕ್ಕೆ ನೀವು ಈಸಿಲಿ ಮಾಡ್ತಾಯಿದ್ದೀರಿ. ಆ್ಯಂಡ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ನನಗೆ ಹ್ಯಾಪಿ ಏನು ಕೇಳಿದ್ರೆ, ಭಾಳ ಖುಷಿ ಏನು ಕೇಳಿದ್ರೆ, ಸೊ ಯು ಆರ್ ಪ್ರಾಕ್ಟೀಸಿಂಗ್ ದಿ ಸಿ ಪ್ರೋಗ್ರಾಮ್ಸ್, ಅಂದರೆ ನಾನು ಕೊಟ್ಟಿರೋ ಪ್ರೋಗ್ರಾಮ್ಸನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ. ಇವೊಂದು ದೆರ್ ಈಸ್ ನೋ ಲ್ಯಾಬ್ ಸೆಷನ್ಸ್ ಇನ್ ಯುವರ್ ಕಾಲೇಜ್. ಬಟ್ ಏನಾಗ್ತದೆ ಇಲ್ಲಿ ಅಂತಂದರೆ, ನಾನು ಒಂದು ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಾ ಇರ್ತೇನೆ, ಪ್ಲೀಸ್ ಕೇರ್ಫುಲಿ ಇದನ್ನು ನೋಡಿ. ಓಕೆ, ಎನಿ ಟೈಮ್ ನಿಮಗೆ ಲ್ಯಾಬ್ ಸ್ಟಾರ್ಟ್ ಆಗ್ಬೋದು ಅಂತ ಹೇಳ್ಬೋದು, ಎನಿ ಟೈಮ್ ಹೇಳ್ಬೋದು. ಸೇ ಜನವರಿ 1st ಅಥವಾ ಡಿಸೆಂಬರ್ 14th ಅಂತ ಹೇಳ್ತಾರೆ. ಆಮೇಲೆ ಲ್ಯಾಬ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ, ನಿಮಗೆ ಫಸ್ಟ್ ಇಯರ್ದಲ್ಲಿ ಕೊಟ್ಟಷ್ಟು ಟೈಮ್ ಕೊಡೋದಿಲ್ಲ, 1 ಮಂತ್ ಒಳಗೆ ಮುಗಿಸ್ಬೇಕು ಅಂತ ಹೇಳ್ತಾರೆ. ಸೊ ಆಗ ನಾವು ಫಾಸ್ಟಾಗಿ ಇಲ್ಲಿ ಹೇಳಬೇಕಾಗ್ತದೆ. ಸೊ ಅದೆಲ್ಲ ಯಾಕೆ ರಿಸ್ಕ್ ನಿಮಗೆ ಅದು? ಸೊ ಅದಕ್ಕೆ ಏನು ಮಾಡ್ತೀವಿ, ಈಗ ಆಲ್ಮೋಸ್ಟ್ ನಮ್ಮದು ಕೆಲವೊಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ಎಲ್ಲ ಆಗಿದೆ. ಸೊ ನೀವು ನಿಮ್ಮ ಕಡೆ ಲ್ಯಾಪ್ಟಾಪ್ ಇದೆ ಅಥವಾ ಡೆಸ್ಕ್ಟಾಪ್ ಇದೆ ಮನೆಯಲ್ಲಿ ಅಂತಂದರೆ, ಅದು ಯಾವುದೇ ಇಲ್ಲ ಅಂದರೆ ಮೊಬೈಲ್ ಇದೆ ಅಂದರೆ, ಮೊಬೈಲಲ್ಲಿ ಸೇಮ್ ಆ್ಯಸ್ ಏನು ಸಿ ಕೋಡಿಂಗ್ ಅಂತ ಹಾಕ್ಕೊಳ್ಳಿ ಅಥವಾ ಮೊಬೈಲ್ ಸಿ ಅಂತ ಹಾಕ್ಕೊಂಡು ಅಲ್ಲಿ ಈ ಪ್ರೋಗ್ರಾಮ್ಸನ್ನು ಪ್ರಾಕ್ಟೀಸ್ ಮಾಡ್ಬೋದು. ಮಾಡಿಟ್ಕೊಂಡ್ರೆ ನೀವು ನೆಕ್ಸ್ಟ್ ನಿಮ್ಗೆ ಆ ರೀತಿ ಹೇಳಿದ್ರೆ ಓನ್ಲಿ ಜರ್ನಲ್ ಮಾತ್ರ ರಿಮೈನಿಂಗ್ ಆಗ್ತದೆ. ಇಲ್ಲಾಂದರೆ ಏನಾಗ್ತದೆ, ಜರ್ನಲ್ ಬರೀಬೇಕು, ಲ್ಯಾಬಿಗೆ ಅಟೆಂಡ್ ಆಗಬೇಕು, ಅಲ್ಲಿ ಫಿಸಿಕ್ಸ್ ಲ್ಯಾಬ್ ಅಟೆಂಡ್ ಆಗಬೇಕು, ಕಂಪ್ಯೂಟರ್. ಸೊ ಒಂದು ಸಲ ನಿಮಗೆ ಭಾಳ ಬ್ಯುಸಿ ಆಗಿಬಿಡ್ತೀರಿ. ಸೊ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಅದನ್ನು ಪ್ರೆಷರನ್ನು, ವರ್ಕ್ ಪ್ರೆಷರನ್ನು ಈಗಲೇ ಕಡಿಮೆ ಮಾಡ್ಕೊಂಬಿಡುವ. ಲೆಟ್ ಅಸ್ ಮೇಕ್ ಇಟ್ ಲೈಟ್. ಓಕೆ, ಸೊ ಅದಕ್ಕಾಗಿ ಏನು ಮಾಡ್ತಾ ಇದ್ದೇನೆ ಅಂದರೆ, ಇಲ್ಲಿ ಯಾವ್ಯಾವ ಪ್ರೋಗ್ರಾಮ್ಸ್ ಆಗಿದೆ ಅನ್ನೋದು ನೋಡಿ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಕಾನ್ಸಂಟ್ರೇಟ್, ರೈಟ್ ಸಿ ಪ್ರೋಗ್ರಾಮ್ ಟು ಇಂಪ್ಲಿಮೆಂಟ್ ಅರೇ ಆಪರೇಷನ್ಸ್, ಇನ್ಸರ್ಟ್, ಡಿಲೀಟ್, ರಿವರ್ಸ್, ಡಿಸ್ಪ್ಲೇ ಆಗಿದೆ ಅಲ್ವಾ. ಸೊ ಇದಿಷ್ಟರ ಜೊತೆಗೆ ನಾನು ಎಕ್ಸ್ಟ್ರಾ ಎಷ್ಟು ಹೇಳಿದೆ ಅಂತಂದರೆ, ಯು ಮೈಟ್ ಹ್ಯಾವ್ ರಿಮೆಂಬರ್ಡ್. ಓಕೆ, ಡಿಲೀಟ್ ಡುಪ್ಲಿಕೇಟ್ ಅಲ್ವಾ, ಕೌಂಟ್ ಎಲಿಮೆಂಟ್ಸ್, ಹೌ ಮೆನಿ ಟೈಮ್ಸ್ ರಿಪೀಟೆಡ್, ಅದು ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಇರ್ಬೋದು, ಆಲ್ ಎಲಿಮೆಂಟ್ಸ್ ಇರ್ಬೋದು, ಹೀಗೆಲ್ಲ ಹೇಳಿದೆ ನಾನು. ಆಮೇಲೆ ಡುಪ್ಲಿಕೇಟ್ಸನ್ನು ರಿಮೂವ್ ಮಾಡೋದು, ಮರ್ಜ್ ಮಾಡೋದು ಹೇಳಿದ್ದೇನೆ, ಹೊಸದಾಗಿ ಒಂದು ಮರ್ಜ್ ಮಾಡೋದು ಹೇಗೆ ಅಂತ ಹೇಳಿದ್ದೇನೆ. ಸೊ ಲಾಟ್ ಆಫ್ ಥಿಂಗ್ಸ್ ನಾವು ಹೇಳಿದ್ದೀವಿ. ರಿವರ್ಸ್ ಮಾಡಿ, ರಿವರ್ಸ್ ಮಾಡಲಿಕ್ಕೂ ಹೇಳಿದ್ದೆ. ಕೆಲವೊಬ್ಬರು ಬರೆದಿದ್ದಾರೆ ಇದಕ್ಕೆ ಪ್ರೋಗ್ರಾಮ್ಸನ್ನು, ಬಟ್ ಕಂಪ್ಲೀಟಾಗಿ ಯಾರೂ ಬರೆದಿಲ್ಲ. ಸೊ ರೈಟ್ ಇಸ್ ಸಿ ಪ್ರೋಗ್ರಾಮ್ ಟು ಇಂಪ್ಲಿಮೆಂಟ್ ಅರೇ ಆಪರೇಷನ್ಸ್ ಟು ಇನ್ಸರ್ಟ್, ಡಿಲೀಟ್, ರಿವರ್ಸ್ ಆ್ಯಂಡ್ ಡಿಸ್ಪ್ಲೇ. ಸೊ ನಾನೊಂದು ಮೆನ್ಯೂ ಕೊಟ್ಟಿದ್ದೆ ನಿಮಗೆ. ಮೆನ್ಯೂದಲ್ಲಿ ಇನ್ಸರ್ಟ್ ಮಾಡಲಿಕ್ಕೆ, ಕ್ರಿಯೇಟ್ ಮಾಡಲಿಕ್ಕೆ, ಇನ್ಸರ್ಟ್ ಮಾಡಲಿಕ್ಕೆ, ಡಿಲೀಟ್, ರಿವರ್ಸ್ ಆ್ಯಂಡ್ ಡಿಸ್ಪ್ಲೇ, ಪ್ರತಿಯೊಂದಕ್ಕೂ ಒಂದೊಂದು ಫಂಕ್ಷನ್ ಯೂಸ್ ಮಾಡಿ. in order to insert the element, in order to delete the element, in order to reverse the and display.
4 ಕೊಡಿ, 1 2 3 4 ಅಂತೇಳಿ ಈಗ ಆಪ್ಷನ್ಸ್ ಕೊಡಿ, ಆ್ಯಂಡ್ ಲಾಸ್ಟ್ ಒಂದು ಎಕ್ಸಿಟ್ ಕೊಡಿ. ಸೊ ಒಂದೊಂದು ಫಂಕ್ಷನ್ದಲ್ಲಿ ಇನ್ಸರ್ಟ್ ಮಾಡಲಿಕ್ಕೆ, ಮತ್ತೊಂದು ಫಂಕ್ಷನ್ದಲ್ಲಿ ಡಿಲೀಟ್ ಮಾಡಲಿಕ್ಕೆ, ಹೀಗೆ ಬರಿತಾ ಹೋಗಿ. ಸೊ ದ್ಯಾಟ್ ದಿ ಎಂಟೈರ್ ಪ್ರೋಗ್ರಾಮ್ ಈಸ್ ಗೋಯಿಂಗ್ ಟು ಬಿ ರಿಟರ್ನ್. ಓಕೆ, ನಥಿಂಗ್. ಇದಾಗಿದೆ ಇದು. ನೆಕ್ಸ್ಟ್, ರೈಟ್ ಸಿ ಪ್ರೋಗ್ರಾಮ್ ಟು ವರ್ಕ್ ಸ್ಕೋರ್ಡ್ ಬೈ n ಸ್ಟೂಡೆಂಟ್ಸ್ ಆ್ಯಂಡ್ ಟು ಫೈಂಡ್ ದಿ ಫಸ್ಟ್ 3 ಹೈಯೆಸ್ಟ್ ಮಾರ್ಕ್ಸ್ ವಿದೌಟ್ ಸಾರ್ಟಿಂಗ್ ದಿ ಲಿಸ್ಟ್. ಇದನ್ನು ಹೇಳಿದ್ದೇನೆ. ಏನು, ಸಾರ್ಟ್ ಮಾಡ್ದೇನೆ ನೀವು n ಸ್ಟೂಡೆಂಟ್ ಮಾರ್ಕ್ಸನ್ನು ಇನ್ಪುಟ್ ಮಾಡಿದಾಗ, ಮಾರ್ಕ್ಸ್ ಅಂತೇಳಿ ತೊಗೊಂಡಿದೆ ನೋಡಿ, ಮಾರ್ಕ್ಸ್ ಆಫ್ 100 ಅನ್ನು ತೊಗೊಂಡು ಮಾಡಿದ್ವಿ. ಸೊ ಇಲ್ಲಿ ನೀವು ವಿದೌಟ್ ಸಾರ್ಟ್ ಫಸ್ಟ್ ಲಾರ್ಜೆಸ್ಟ್, ಸೆಕೆಂಡ್ ಲಾರ್ಜೆಸ್ಟ್, ಥರ್ಡ್ ಲಾರ್ಜೆಸ್ಟನ್ನು ಮಾಡ್ಬೋದು ಅಂಥೇಳಿ ನಾವು ತೊಗೊಂಡಾಗಿತ್ತು ಅಲ್ವ. ಸೊ ಇದನ್ನು ಹಾಗೆ ನೀವು ಚೆಕ್ ಮಾಡ್ಬೋದು. ಓಕೆ, ಲಾರ್ಜೆಸ್ಟ್ ಒನ್ a ಆಫ್ i ಈಕ್ವಲ್ ಟು ಸಮಥಿಂಗ್, ಏನು ಕಂಪ್ಯಾರಿಸನ್ ತೊಗೊಂಡಿದ್ವಲ್ಲ. ಸೊ ಇದು ಮುಗಿದಿದೆ. ಸೊ ದಿಸ್ ಈಸ್ ಲ್ಯಾಬ್ ಪ್ರೋಗ್ರಾಮ್. ಅಗೇನ್ ಇದನ್ನು ಪ್ರಾಕ್ಟೀಸ್ ಮಾಡಿ ಇಡ್ಬೋದು. ಒನ್ಸ್ ಯು ಪ್ರಾಕ್ಟೀಸ್ ದೀಸ್ ಪ್ರೋಗ್ರಾಮ್ಸ್ ಇನ್ ಯುವರ್ ಮೊಬೈಲ್ ಆರ್ ಇನ್ ಯುವರ್ ಲ್ಯಾಪ್ಟಾಪ್ ಆರ್, ಸೊ ನೋ ನೀಡ್ ಟು ಅಗೇನ್ ರೈಟ್ ಆ್ಯಂಡ್ ಎಕ್ಸಿಕ್ಯೂಟ್ ಇನ್ ಅವರ್ ಲ್ಯಾಬಿಗೆ ಕೊಟ್ಟಾಗ, ಟೈಮ್ನಲ್ಲಿ ಕೊಟ್ಟಾಗ ನೀವು ಅದನ್ನ ಮಾಡಬೇಕಂತಿಲ್ಲ. ಸೊ ಆ ಲ್ಯಾಬ್ ಟೈಮಿಗೆ ಬಂದು ಜರ್ನಲ್ ಒಂದೇ ಕಂಪ್ಲೀಟ್ ಮಾಡಿ ಸಾಕು. ಬಟ್ ದಿಸ್ ಟೈಮ್ ಜರ್ನಲ್ ಬರೀಲೇಬೇಕಾಗ್ತದೆ. ಈ ಸರ್ ಜರ್ನಲ್ ಬರೀಲೇಬೇಕು ನಿಮಗೆ. ಎಕ್ಸಾಮು ಆಗೇ ಆಗ್ತದೆ. ನಾನು ಹೇಳ್ತಾ ಆನ್ಲೈನ್ ಕ್ಲಾಸ್ ಮಾತ್ರ ಬಿಟ್ಟರೆ ಎಕ್ಸಾಮ್ಸ್ 100% ಪ್ರಾಕ್ಟಿಕಲ್ಲು ಆಗ್ತದೆ, ಥಿಯರಿ ಆಗ್ತದೆ. ಇದೇ ರೀತಿ ಮೈಂಡಲ್ಲಿ ಇದ್ದರು, ಯಾರು ಮೈಂಡ್ ಸೆಟ್ ಮಾಡಿಕೊಂಡು ಫೈನಲ್ ಇಯರ್ದು ಲಾಸ್ಟ್ ಟೈಮ್ ಇದ್ದರು, ನಮಗೂ ಫಸ್ಟ್ ಇಯರ್ ಆಗಿ ಸೆಕೆಂಡ್ ಇಯರ್ ಆಗಿ ಎಕ್ಸಾಮ್ ಆಗೋದಿಲ್ಲ ಅಂತೇಳಿ. ಬಟ್ ಒನ್ ಫೈನ್ ಡೇ ಅನೌನ್ಸ್ ಮಾಡಿದ್ರು, ಎಕ್ಸಾಮ್ ಆಯಿತು, ಪ್ರಾಕ್ಟಿಕಲ್ ಎಕ್ಸಾಮ್ ಆಯಿತು, ಥಿಯರಿ ಎಕ್ಸಾಮ್ ಆಯಿತು. ಸೊ ಇಲ್ಲೂ ಪ್ರಾಕ್ಟಿಕಲ್ ಮತ್ತು ಥಿಯರಿ ಎಕ್ಸಾಮ್ಸ್ ಆಗ್ತದೆ. ಓಕೆ, ಇಟ್ ಮೇ ಬಿ ಇನ್ ದಿ ಮಂತ್ ಆಫ್ ಫೆಬ್ರವರಿ ಆರ್ ಮಾರ್ಚ್ ಆರ್ ಅಫ್ಕೋರ್ಸ್ ಎಂಡ್ ಆಫ್ ದಿ ಜನವರಿ ಇರ್ಬೋದು. ಬಟ್ ನೀವು ಯಾರು ಏನೂ ಆಗೋದಿಲ್ಲ, ಬರೀ ಕ್ಲಾಸಿಗನ್ನು ಕೂತ್ರಾಯ್ತು ಅಂತ ತಿಳ್ಕೊಬೇಡಿ. ಸೊ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಸೊ ಎಸ್ಟರ್ಡೇ, ಡೇ ಬಿಫೋರ್ ಎಸ್ಟರ್ಡೇ ಐ ಹ್ಯಾವ್ ಅಟೆಂಡೆಡ್ ದಿ ಮೀಟಿಂಗ್, ಅಕಾಡೆಮಿಕ್ ಮೀಟಿಂಗ್ ಅಟೆಂಡ್ ಆಗಿದ್ದೆ, ಎಸ್ಪೆಷಲಿ ಇನ್ ದಿ ವಿತ್ ದಿ ಪ್ರಿನ್ಸಿಪಲ್ ಇಟ್ ಸೆಲ್ಫ್. ಸೊ ಅಲ್ಲಿ ಹೇಳಿದರು ಎನಿ ಟೈಮ್ ಅವರು ಅನೌನ್ಸ್ ಮಾಡ್ಬೋದು. ಫಸ್ಟ್ ಈಗ ಫೈನಲ್ ಇಯರಿಗೆ ಮಾತ್ರ ಆಫ್ಲೈನ್ ಮಾಡ್ತಾ ಇದ್ದಾರೆ. ಓಕೆ, ಆಮೇಲೆ ಹಾಗೆ ಆಟೋಮೆಟಿಕ್ಲಿ ಸೆಕೆಂಡ್ ಇಯರ್ ಮತ್ತು ಫಸ್ಟ್ ಇಯರಿಗೆ ಒಂದೇ ಸಲ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಆಗ ನಿಮಗೆ ಆಟೋಮೆಟಿಕ್ಲಿ ಲ್ಯಾಬ್ ಸ್ಟಾರ್ಟ್ ಆಗ್ತದೆ. ಯಾಕೆ ಇಲ್ಲಿ ವರ್ಕ್ ಪ್ರೆಷರನ್ನು ತೊಗೋತೀರಾ? ಸೊ ಡೂ ಇಟ್ ಎಟ್ ಹೋಮ್. ನೀವು ಫ್ರೀ ಇದ್ದೀರಾ, ಆಲ್ಮೋಸ್ಟು ಫ್ರೀ ಮಾಡ್ಕೊಂಬಿಡಿ. ಆ್ಯಂಡ್ ಥರ್ಡ್ ಪ್ರೋಗ್ರಾಮ್ ನೋಡಿ, ಸಿ ಪ್ರೋಗ್ರಾಮ್ ಟು ಇಂಪ್ಲಿಮೆಂಟ್ ಡೈನಮಿಕ್ ಅರೇ, ಫೈಂಡ್ ಸ್ಮಾಲೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್. ಆಫ್ ಕೋರ್ಸ್ ನಾನು ಇದನ್ನು ಹೇಳಿಲ್ಲ, ಸೊ ಐ ವಿಲ್ ಶೋ ಯು. ಇದು ನಾನು ಈ ಪ್ರೋಗ್ರಾಮನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ನೋ ಪ್ರಾಬ್ಲಮ್. ನೋಡಿ 2 ಪ್ರೋಗ್ರಾಮ್ ಆಗಿದೆ. ನಿಮ್ಮ ಕೋರ್ಸ್ ಸಿಲೆಬಸ್ ಕಾಪಿ ಕೊಟ್ಟಿದ್ದಲ್ಲ, ಅದರಲ್ಲಿದೆ ನೋಡಿ. ನೆಕ್ಸ್ಟ್, ರೈಟ್ ಸಿ ಪ್ರೋಗ್ರಾಮ್ ಟು ರೀಡ್ ದಿ ನೇಮ್ಸ್ ಆಫ್ ಸಿಟೀಸ್ ಆ್ಯಂಡ್ ಅರೇಂಜ್ ದೆಮ್ ಅಲ್ಫಾಬೆಟಿಕಲಿ. ಇದನ್ನು ಸಿಲೆಕ್ಷನ್ ಸಾರ್ಟ್ ಅಥವಾ ಬಬಲ್ ಸಾರ್ಟ್ ಯೂಸ್ ಮಾಡ್ಕೊಂಡು ಮಾಡಿ ಅಂತ ಹೇಳಿದೆ ನೋಡಿ. ನೇಮ್ಸ್ ಆಫ್ ಸಿಟೀಸ್ ಅಂತ, ಅಥವಾ ಸ್ಟೂಡೆಂಟ್ ನೇಮ್ಸ್ ಇರ್ಬೋದು. ನೀವು ನೇಮ್ಸನ್ನು ಇನ್ಪುಟ್ ಮಾಡ್ತೀರಾ ಅಲ್ವಾ? ನೇಮ್ಸ್ ಇನ್ಪುಟ್ ಮಾಡಿಕೊಂಡು ಅದನ್ನು ಅಲ್ಫಾಬೆಟಿಕಲಿ ಅಸೆಂಡಿಂಗ್ ಆರ್ಡರ್ದಲ್ಲಿ ಮಾಡಬೇಕು. ಇದನ್ನು ಒಂದು PPT ಎಕ್ಸ್ಪ್ಲೇನ್, ಒಂದು ಕ್ಲಾಸನ್ನು ತೊಗೊಂಡಿದ್ದೇನೆ. ಸೊ ಇದು ಆಗಿದೆ. ನೆಕ್ಸ್ಟ್ ನೋಡಿ, ಪ್ರೋಗ್ರಾಮ್ ಟು ಸಾರ್ಟ್ ದಿ ಗಿವನ್ ಲಿಸ್ಟ್ ಯೂಸಿಂಗ್ ಸಿಲೆಕ್ಷನ್ ಸಾರ್ಟ್ ಆಗಿದೆ, ಬಬಲ್ ಸಾರ್ಟ್ ಆಗಿದೆ, ಇನ್ಸರ್ಷನ್ ಸಾರ್ಟ್ ಆಗಿದೆ, ಅಫ್ಕೋರ್ಸ್ ಮರ್ಜ್ ಸಾರ್ಟ್ ಆಗಿದೆ, ಕ್ವಿಕ್ ಸಾರ್ಟ್ ಆಗಿಲ್ಲ, ಲೀನಿಯರ್ ಸರ್ಚ್ ಆಗಿದೆ, ಬೈನರಿ ಸರ್ಚ್ ಆಗಿದೆ, ಟವರ್ ಆಫ್ ಎನ್ ಐ ಆಗಿದೆ, ಪ್ಯಾಸ್ಕಲ್ ಟ್ರ್ಯಾಂಗಲ್ ಆಗಿಲ್ಲ. ಓಕೆ, ನೋ ಪ್ರಾಬ್ಲಮ್. ಓಕೆ, ಇನ್ನು ಮುಂದಿಂದು ಯಾವುದೂ ಆಗಿಲ್ಲ. ಸೊ ನೋಡಿ, ಇದು ಯಾವುದು ಫೈಲ್ ಮೇಲೆ ಯಾವುದೂ ಆಗಿಲ್ಲ. ಆಫ್ಕೋರ್ಸ್ ಇದನ್ನು ಎಷ್ಟು ದಿನ ಬೇಡ. ಸೊ ಇಷ್ಟೆಲ್ಲ ಪ್ರೋಗ್ರಾಮ್ ಆಗಿದೆ ನೋಡಿ, ಬಬಲ್ ಸಾರ್ಟ್, ಸಿಲೆಕ್ಷನ್ ಸಾರ್ಟ್ ಎಲ್ಲ ಆಗಿದೆ. ಇಲ್ಲಿ ಒನ್ ಥಿಂಗ್ ಯು ನೀಡ್ ಟು ಡೂ. ನಾನು ಕಳಿಸಿ ಅಂತ ಹೇಳಿದಾಗ ಕೆಲವೊಬ್ರು ಏನು ಮಾಡಿದ್ದೀರಿ ಅಂದರೆ, ಸಿಲೆಕ್ಷನ್ ಸಾರ್ಟನ್ನು ಎಲ್ಲ ಮೇನಲ್ಲೇ ಬರೆದು ಕಳಿಸ್ಬಿಟ್ಟಿದ್ದೀರಿ. ಸೊ ಇನ್ಪುಟನ್ನು ಮೇನಿಂದ ಮಾಡಿ, ಡಿಸ್ಪ್ಲೇನ ಮೇನಲ್ಲೇ ಮಾಡಿ. ಬಟ್ ಸಾರ್ಟ್ ಮಾಡಲಿಕ್ಕೆ ಈಗ ಸಿಲೆಕ್ಷನ್ ಸಾರ್ಟ್ ಇದ್ದರೆ, ಸಿಲೆಕ್ಷನ್ ಅನ್ನೋ ಹೆಸರಲ್ಲಿ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡಿ, ಫಂಕ್ಷನ್ ಕಾಲ್ ಮಾಡೇ ಮಾಡಬೇಕು. ಬಿಕಾಸ್ ಸಿಲೆಕ್ಷನ್ ಸಾರ್ಟ್ ಪರ್ಫಾರ್ಮ್ಸ್ ಎ ಸ್ಪೆಸಿಫಿಕ್ ಟಾಸ್ಕ್ ಆರ್ ಎನಿ ಸಾರ್ಟ್ ಅಲ್ಗಾರಿದಮ್, ಸಾರ್ಟಿಂಗ್ ಅಲ್ಗಾರಿದಮ್ ಇದೆಯಲ್ಲ, ಅದೊಂದು ಸಪ್ರೇಟ್ ಆಗಿದೆ. ಅದರಲ್ಲಿ 10-15 ಲೈನ್ಸ್ ಇದೆ. ಸೊ ಅದನ್ನು ಸಪ್ರೇಟಾಗಿ ಒಂದು ಏನು ಫಂಕ್ಷನ್ನೇ ಬರೀಬೇಕು, ಯೂಸರ್ ಡಿಫೈನ್ಡ್ ಫಂಕ್ಷನ್ ಬರದೇ ಬರೀಬೇಕು. ಆಫ್ಕೋರ್ಸ್ ನೀವು ಲೂಪ್ ಹಾಕಿ ಮೇನಲ್ಲೇ ಬರಿಬೋದು, ವೈಡ್ ಮೇನಲ್ಲಿ. ಪ್ಲೀಸ್ ಸಪರೇಟ್ ದ್ಯಾಟ್ ಕೋಡ್ಸ್. ಆ ಕೋಡನ್ನು ಸಪರೇಟ್ ಮಾಡಿ, ಸಪ್ರೇಟ್ ಫಂಕ್ಷನ್ನೇ ಮಾಡಿ ಬರೀಬೇಕು. ಸೊ ಇದು ಯಾವುದು, ಸಿಲೆಕ್ಷನ್ ಸಾರ್ಟ್, ಬಬಲ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್, ಆಫ್ಕೋರ್ಸ್ ಮರ್ಜ್ ಸಾರ್ಟ್. ಓಕೆ, ಆಮೇಲೆ ಲೀನಿಯರ್ ಸರ್ಚು ಅಷ್ಟೇ. ಲೀನಿಯರ್ ಸರ್ಚ್, ಬೈನರಿ ಸರ್ಚಿಗೂ ನೀವು ಸಪರೇಟ್ ಫಂಕ್ಷನ್ನೇ ಬರೀಬೇಕು, ವೈಡ್ ಮೇನ್ ಒಳಗಡೆ ಬರೀಬೇಡಿ. ವೈಡ್ ಮೇನಿಂದ ಮಾಡೋದೇನು ಕೇಳಿದ್ರೆ, ಸಿಂಪ್ಲಿ ಯು ನೀಡ್ ಟು ಕಾಲ್ ಮಾತ್ರ ಮಾಡಬೇಕು. ಓಕೆ, ಸೊ ಇದಿಷ್ಟನ್ನು ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ಡೌಟ್ಸ್ ಬಂದರೆ ಕೇಳಿ. ಸೊ ದಿಸ್ ಈಸ್ ಯುವರ್ ಅಸೈನ್ಮೆಂಟ್ ಅಂತ ಹೇಳೋದಿಲ್ಲ. ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪಾಸ್ ಮಾಡ್ತಾ ಇದ್ದೇನೆ. ಇಟ್ ಈಸ್ ಮೋರ್ ದ್ಯಾನ್ ವಾಟ್ ಯು ಕ್ಯಾನ್ ಸೇ ಆ್ಯಕ್ಚುಯಲ್ ಕ್ಲಾಸ್. ಅದು ಕ್ವಿಕ್ ಸಾರ್ಟ್ ಹೇಳೋದಕ್ಕಿಂತಲೂ ಇಂಪಾರ್ಟೆಂಟ್ ಏನಿದೆ ಅಂತಂದರೆ, ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಿ. ಎಕ್ಸಾಮ್ ಇಲ್ಲ, ಥಿಯರಿ ಇಲ್ಲ, ಲ್ಯಾಬ್ ಇಲ್ಲ ಅಂತ ಏನು ತಿಳ್ಕೊಬೇಡಿ. ಎಲ್ಲವೂ ಇದೆ, ಎಲ್ಲ ಇರ್ತದೆ ಅದು. ಓಕೆ, ಆಮೇಲೆ ಬಂದ್ಕೊಂಡು ಸರ್ ಭಾಳ ಟೆನ್ಷನ್ ಇದೆ ಹೀಗೆ ಮಾಡಿ ಅಂತಂದರೆ ನಾವು ಏನು ಮಾಡಲಿಕ್ಕೂ ಆಗೋದಿಲ್ಲ. ನಾನು ಇವಾಗ ಇನ್ಫಾರ್ಮೇಷನ್ ಕೊಟ್ಟಿರ್ತೆ. ಓಕೆ, ಸೊ
ಡೂ ದೀಸ್ ಪ್ರೋಗ್ರಾಮ್ಸ್. ನಿಮ್ಮ ಸಿ ಎಸ್ ಸಿಲೆಬಸ್ ಅಂತ ಏನಿದೆಯಲ್ಲ ಆ ಸಿಲೆಬಸ್ ಕಾಪಿಯಲ್ಲಿ ಇದಿದೆ, ಅದನ್ನ ಮಾಡಿಕೊಂಡು ಏನು ಚಾಕ್ಔಟ್ ಮಾಡಿಕೊಂಡು ಯಾವ್ಯಾವ ಪ್ರೋಗ್ರಾಮ್ ನಿಮ್ಗೆ ಆಗಿದೆ ಅಂತೇಳಿ ಅದನ್ನ ಎಕ್ಸಿಕ್ಯೂಟ್ ಮಾಡಿ. ಅಲಾಂಗ್ ವಿತ್ ದಟ್ ಸೊ ಅದರ್ ಪ್ರೋಗ್ರಾಮ್ಸನ್ನು ಟ್ರೈಔಟ್ ಮಾಡಿ. ಎಲ್ಲಿ ನಿಮ್ಗೆ ಆ್ಯಪಲ್ಲಿ ಮಾಡಿ, ಅಥವಾ ನಿಮ್ಮ ಸಾಫ್ಟ್ವೇರ್ ಇದ್ದರೆ ನಿಮ್ಮ ಕಂಪ್ಯೂಟರಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಅಲ್ಲೂ ಮಾಡಿ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಇನ್ಫಾರ್ಮೇಷನ್ ದಟ್ ಐ ಕ್ಯಾನ್ ಗಿವ್. ಬಟ್ ಇದೇ ರೀತಿ ಫ್ರೀಕ್ವೆಂಟಾಗಿ ಕೆಲವೊಂದು ಇನ್ಫಾರ್ಮೇಷನ್ಸನ್ನು ಅಕಾಡೆಮಿಕಾಗಿ ಕೊಡ್ತಾ ಇರುತ್ತೆ. ಆ್ಯಂಡ್ ಮೋಸ್ಟ್ ಪ್ರಾಬ್ಲಿ ಟುಡೇ ಈವ್ನಿಂಗ್ ಆರ್ ಟುಮಾರೋ ಸೊ ಐ ವಿಲ್ ಅಪ್ಲೋಡ್ ದಿ ಕ್ವಿಕ್ ಸಾರ್ಟ್. ಓಕೆ, ಕ್ವಿಕ್ ಸಾರ್ಟ್ ಇಂದು ಏನು ಬೇಸಿಕ್ಸ್ ಬ್ಯಾಕ್ಗ್ರೌಂಡ್ಸ್ ಇರ್ಬೋದು, ಆರ್ ವಿತ್ ಆಲ್ ಎಂಟೈರ್ ಇರ್ಬೋದು ವಿತ್ ಕೋಡಿಂಗ್, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ವೇಟ್ ಫಾರ್ ದಟ್ ವಿಡಿಯೋ. ಟಿಲ್ ದಟ್, bye bye.